ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ನಟಿ ರಾಜಕಾರಣಿ ಜಯಮಾಲಾ 512 ವೋಟ್ ಪಡೆದು ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಫಿಲಂ ಚೇಂಬರ್ ನೂತನ ಅಧ್ಯಕ್ಷೆಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. ಭಾಮಾ ಹರೀಶ್ ವಿರುದ್ಧ ಜಯಮಾಲಾ ಜಯ ಸಾಧಿಸಿದ್ದಾರೆ. ನೋಡಿ, ಭಾಳಷ್ಟು ಕುತೂಹಲ ಕೆರಳಿಸಿತ್ತು ಈ ಒಂದು ಚುನಾವಣೆ. ಬಿಕಾಸ್ ಭಾಳ ಘಟಾನುಘಟಿ ಅಭ್ಯರ್ಥಿಗಳೇ ಇಲ್ಲಿದ್ದರು. ಭಾಮಾ ಹರೀಶ್ ಜೊತೆಗೆ ಭಾಳಷ್ಟು ಜನ ಇದ್ದರು. ಬಟ್ ಅವರನ್ನೆಲ್ಲ ಹಿಂದಿಕ್ಕಿ ಇಲ್ಲಿ ಗೆದ್ದಿರೋದು ಹಿರಿಯ ನಟಿ ಜಯಮಾಲಾ ಅವರು. ನೋಡಿ, ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆ ಬಗ್ಗೆ ಏನಾಗುತ್ತೋ, ಯಾರು ಗೆಲ್ತಾರೋ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇತ್ತು. ಇವತ್ತೇ ಮತದಾನ ಕೂಡ ಆಯಿತು, ಜೊತೆಗೆ ಫಲಿತಾಂಶವೂ ಕೂಡ ಬಂದಿದೆ. 512 ವೋಟ್ ಪಡೆದು ನಟಿ ರಾಜಕಾರಣಿ ಜಯಮಾಲಾ ಗೆಲುವನ್ನು ಸಾಧಿಸಿದ್ದಾರೆ. ಭಾಳ ಖುಷಿಯಲ್ಲಿದ್ದಾರೆ. ಜೊತೆಗೆ ಅವರ ಬೆಂಬಲಿಗರು ಕೂಡ ಅಷ್ಟೇ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವಿಷಯದಲ್ಲಿ ಅಷ್ಟೇ ನೀವು ಏನು ಎಫರ್ಟ್ ಹಾಕಿದ್ರು ಅದನ್ನ ಕಿಲ್ ಮಾಡ್ತಾ ಇದ್ದಾರೆ.